ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಡು ಹಗಲೇ 7 ಕೋಟಿ 11 ಲಕ್ಷ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ 5 ಆರೋಪಿಗಳನ್ನ ಲಾಕ್ ಮಾಡಲಾಗಿದೆ. 4ವರಿಗಾಗಿ ಪೊಲೀಸರು ಈಗಾಗಲೇ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. 5 ಕೋಟಿ 76 ಲಕ್ಷ ಹಣವನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಹಾಡು ಹಗಲೇ 7 ಕೋಟಿ 11 ಲಕ್ಷ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು 5 ಆರೋಪಿಗಳನ್ನ ಲಾಕ್ ಮಾಡಿದ್ದಾರೆ. 4ವರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ನಡೆಸಿದ್ರು. 5 ಕೋಟಿ 76 ಲಕ್ಷ ಹಣ ಜಪ್ತಿ ಮಾಡಿದ್ದಾರೆ ಪೊಲೀಸರು ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ದರೋಡೆ ಕೇಸ್ ಭೇದಿಸುವಲ್ಲಿ ಪೊಲೀಸರು ಇದೀಗ ಯಶಸ್ವಿಯಾಗಿದ್ದಾರೆ. ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನ ನಡೆಸಿದ್ರು. ಆರೋಪಿಗಳಿಗಾಗಿ 4 ರಾಜ್ಯಗಳಲ್ಲಿ ತಲಾಶನ ನಡೆಸಲಾಗ್ತಾ ಇದೆ. ಅಂದ್ರೆ ಈಗಾಗಲೇ 5ರನ್ನ ಬಂಧಿಸಲಾಗಿದೆ. ಇನ್ನು 4ವರಿಗಾಗಿ ಪೊಲೀಸರು ಈಗಾಗಲೇ ಹುಡುಕಾಟವನ್ನು ನಡೆಸಿದ್ದಾರೆ. 60 ಗಂಟೆಯಲ್ಲಿ 5.76 ಕೋಟಿ ಅಂದ್ರೆ 5 ಕೋಟಿ 76 ಲಕ್ಷ ಹಣವನ್ನ ಈಗಾಗಲೇ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದಷ್ಟು ಹೇಳಿಕೆಯನ್ನ ನೀಡಿದ್ದಾರೆ. ಕೆಲವೊಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿ ಅಂದ್ರೆ ಪೊಲೀಸರು ಯಾವ ರೀತಿ ಕ್ರಮವನ್ನ ಕೈಗೊಂಡಿದ್ರು, ಯಾವೆಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸಿದ್ರು, ಕಾರ್ಯಾಚರಣೆ ಹೇಗಿತ್ತು, ಎಲ್ಲಾ ವಿಚಾರವನ್ನ ಇದೀಗ ತಿಳಿಸಿದ್ದಾರೆ. ಪ್ರಕರಣ ನಾವು ಡಿಟೆಕ್ಟ್ ಮಾಡಿದ್ದೀವಿ. ಮಾತ್ರ 50 ತಾಸಲ್ಲಿ 5.76 crores ರಿಕವರಿ ಆಗಿದೆ. ಇನ್ನು ಅಮೌಂಟ್ ಬಗ್ಗೆ ಕೆಲವು ನಮಗೆ ನಿರ್ದಿಷ್ಟ ಮಾಹಿತಿ ಬರ್ತಾ ಇದೆ. ಈ ಟೋಟಲ್ ಆಪರೇಷನಲ್ಲಿ ಇಲ್ಲಿವರೆಗೆ 6 ರಿಂದ 8 ಜನ ಶಾಮೀಲ್ ಆಗಿರಬಹುದು. ಆ ಪೈಕಿ 3 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಯಾಕೆಂದರೆ ಇನ್ವೆಸ್ಟಿಗೇಷನ್ ಇನ್ನೂ ನಡೀತಾ ಇದೆ. ಇನ್ನೂ ಕೆಲವು ಜನ ಇರಬಹುದಂತ ನಮಗೆ ಶಂಕೆ ಇದೆ. ಸೊ ಈ ಎಕ್ಸಾಕ್ಟ್ ಎಷ್ಟು ಜನ ಇದ್ದಾರೆ ಅಂತ ಈಗ ಸದ್ಯಕ್ಕೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಬಟ್ ಯಾರ್ಯಾರು ಸಿಗಬೇಕು ಮತ್ತು ಅವ್ರ ಕಡೆಯಿಂದ ಏನು ಅಮೌಂಟ್ಸ್ ಕೂಡ ಸಿಗಬೇಕು ಅದರ ಬಗ್ಗೆ ನಾವು ನಮ್ಮದು ಪ್ರಯತ್ನ ಜಾರಿ ಇದೆ. ಇದರಲ್ಲಿ ಒಂದು ಇನೋವಾ ಗಾಡಿ ಚಿತ್ತೂರು ಔಟ್ಸ್ಕಟ್ಸಲ್ಲಿ ಸಿಕ್ಕಿದ್ದು. ಇದೇ ಇನೋವಾ ಗಾಡಿದು ಒಂದು ಫೋಟೋ ಮತ್ತು CCTV ಫುಟೇಜ್ ಫ್ಲ್ಯಾಶ್ ಆಗಿತ್ತು. ಆದರೆ ಇದರದ್ದು ನಂಬರ್ ಪ್ಲೇಟ್ ಫಾಲ್ಸ್ ಇತ್ತು. ನಂಬರ್ ಪ್ಲೇಟ್ ಫಾಲ್ಸ್ ಇದ್ದು ಆದರೂ ನಮ್ಮ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಮತ್ತು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಎರಡೂ ಕಡೆಯಿಂದ ನಾವು ಆ ದಿವಸದಿಂದ ನಾವು ಚೇಂಜ್ ಮಾಡಿ ಕಂಟಿನ್ಯೂಸ್ ಅದ್ರದ್ದು ಮೂವ್ಮೆಂಟ್ಸ್ ಬಗ್ಗೆ ನಾವು ಎಲ್ಲ ತಿಳ್ಕೊಂಡಿದೆ. ಯಾಕೆಂದರೆ ಅದರಲ್ಲಿ ನಂಬರ್ ಪ್ಲೇಟು ಫಾಲ್ಸ್ ಇತ್ತು ಮತ್ತು ಹಿಂದ್ಗಡೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಬರ್ದಿರೋದು. ಸೊ 5.76 crores ನಮಗೆ ಸಿಕ್ಕಿದೆ. ಇದು ಬ್ಯಾಂಗ್ಳೂರ್ ಔಟ್ಸ್ಕಟ್ಸ್ ಒಂದು ಪರ್ಟಿಕ್ಯುಲರ್ ಪ್ಲೇಸಿಂದ ನಾವು ರಿಕವರಿ ಮಾಡಿದ್ದೀವಿ. ಇನ್ನು ಆರೋಪಿ ಯಾರಿದ್ದಾರೆ ಮತ್ತು ಕ್ಯಾಶ್ ಅದು ರಿಕವರಿ ಆಗಬೇಕು. ಮತ್ತು ಇದರಲ್ಲಿ ಕಾನ್ಸ್ಪಿರೇಟರ್, ಫ್ಯಾಸಿಲಿಟೇಟರ್ ಮತ್ತು ಇನ್ಸೈಡ್ ಯಾರ್ಯಾರು ಇರ್ಬೋದು ಇನ್ನೂ ಜನ, ಅದರ ಬಗ್ಗೆ ನಾವು ಕೂಡ ಡೀಟೇಲ್ ಆಗಿ ನೋಡ್ತಾ ಇದ್ದೀವಿ. ಇದರಲ್ಲಿ ನಮಗೆ ಕೆಲವು ಇಂಪಾರ್ಟೆಂಟ್ ಎವಿಡೆನ್ಸಸ್, ಫಿಂಗರ್ ಪ್ರಿಂಟ್ ಇರಲಿ ಅಥವಾ ಟೆಕ್ನಿಕಲ್ ಫಾರೆನ್ಸಿಕ್ ಡಾಕ್ಯುಮೆಂಟ್ರಿ ಎಲ್ಲ ಎವಿಡೆನ್ಸಸ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಖಂಡಿತ ನಮ್ಮ ಟೀಮ್ ಅವರು ಯಾವ ರೀತಿ ಡಿಟೆಕ್ಟ್ ಮಾಡಿದ್ದಾರೆ ಅದೇ ರೀತಿ ನಾವು ಟೀಮ್ಗೆ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಮತ್ತು ಅವ್ರು ಮಾಡ್ತಾಯಿದ್ರು ಅವ್ರ ಕೆಲಸ. ಅದರಲ್ಲಿ ಕನ್ವಿಕ್ಷನ್ ಸಿಗಬೇಕು ಆ ನಿಟ್ಟಿನಲ್ಲಿ ನಾವು ಖಂಡಿತ ಇದನ್ನು ಮಾಡ್ತೀವಿ. ಯಾಕೆಂದರೆ ಈ ಪ್ರಕರಣ ನಮಗೆ ಒಂದು ಚಾಲೆಂಜ್ ಆಗಿತ್ತು. ಒಂದು ಅಮೌಂಟ್ ತುಂಬ ದೊಡ್ಡದಿತ್ತು, ಇನ್ನೊಂದು ಇಂಥ ಒಂದು ಡೇ ಟೈಮಲ್ಲಿ ನಮ್ಮ ಸಿಟಿಯಲ್ಲಿ ಇಂಥದ್ದು ಯಾವುದೋ ಇನ್ಸಿಡೆಂಟ್ ನಡೆದಿಲ್ಲ. ಆದರೆ ನಾವು ಚಾಲೆಂಜ್ ಆಗಿ ತಗೊಂಡು ತಕ್ಷಣ ಈ ಕೇಸ್ಗೆ ನಾವು ಡಿಟೆಕ್ಟ್ ಮಾಡಲೇಬೇಕು ಅಂತ ಆ ನಿಟ್ಟಿನಲ್ಲಿ ನಮ್ಮ ಇಬ್ಬರು DCP ಸೌತ್ ಮತ್ತು DCP ಶ್ರೀ ಹರಿಬಾಬು ಅವರಿಬ್ಬರದ್ದು ತಂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರು ಹಗಲು ರಾತ್ರಿ ಅವರು ಶ್ರಮಪಟ್ಟು ನಮ್ಮ ಇಬ್ಬರು ಜಾಯಿಂಟ್ ಕಮಿಷನರ್ಸ್ ಅವ್ರಿಗೆ ಗೈಡ್ ಮಾಡ್ತಾಯಿದ್ರು. ಅವರು ಎಲ್ಲ ಹಾಡು ಹಗಲೇ 7.11 ಕೋಟಿ ರಾಬರಿ ಸ್ಕೆಚ್ ಹೇಗಿತ್ತು ಗೊತ್ತಾ? ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅನ್ನೋದು ಲಭ್ಯ ಆಗ್ತಾ ಇದೆ. CMS ಕಂಪನಿಯಲ್ಲಿ ಗೋಪಿ ಎಂಬಾತ ಕೆಲಸ ಮಾಡ್ತಾ ಇರ್ತಾನೆ, ಕೆಲಸಕ್ಕೆ ಸೇರಿರ್ತಾನೆ. ವೆಹಿಕಲ್ ಅಲರ್ಟ್ ಮಾಡೋ ಕೆಲಸವನ್ನ ಈತ ಮಾಡ್ಕೊಂಡಿದ್ದ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಹಿಂದೆ CMS ನಲ್ಲಿ
ಓಲ್ಡ್ ಎಂಪ್ಲಾಯ್ ಆಗಿದ್ದವನು ಜೇವಿಯರ್ ಎಂಬಾತ ಓಲ್ಡ್ ಎಂಪ್ಲಾಯ್ ಆಗಿದ್ದ. ಅವನು ಕೂಡ ಇದರಲ್ಲಿ ಭಾಗಿಯಾಗಿರೋದು ಬಹಿರಂಗವಾಗಿದೆ. ಜೇವಿಯರ್ ಮತ್ತು ಗೋಪಿ ಕೋಟಿ ಹಣದ ಬಗ್ಗೆ ಆಗಾಗ ಮಾತುಕತೆಯನ್ನ ನಡೆಸ್ತಾ ಇದ್ರಂತೆ. ಕಾನ್ಸ್ಟೇಬಲ್ ಬಳಿ ಸಿಎಂಎಸ್ ವಾಹನ ಹೈಜಾಕ್ಗೆ ಸ್ಕೆಚ್ ಕೇಳಿದ್ದ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಪಿಸಿ ಅಣ್ಣಪ್ಪ 15 ದಿನ ಸ್ಕೆಚ್ ಹಾಕಿ ನೀಲಿನಕ್ಷೆ ಅಂದ್ರೆ ಬ್ಲೂ ಪ್ರಿಂಟ್ ಏನಿದೆ ಅದನ್ನ ಇಬ್ರು ಕೂಡ ರೆಡಿ ಮಾಡ್ಕೊಂಡಿದ್ರಂತೆ. ರವಿ, ರಾಕೇಶ, ನವೀನ ಈ ಮೂವರು ಸೇರ್ಕೊಂಡು ಒಟ್ಟು 5 ಜನ ಈ ರಾಬರಿಯಲ್ಲಿ ಭಾಗಿಯಾಗಿದ್ರು ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಾಕಷ್ಟು ಆಯಾಮಗಳಲ್ಲಿ ಇವರು ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ. ವೆಹಿಕಲ್ ಅಲರ್ಟ್ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದ ಗೋಪಿ ಎಂಬಾತ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಏನು ಎಣ್ಣೆ ಹಾಕ್ಲಿಕ್ಕೆ ಅಂದ್ರೆ ಎಣ್ಣೆ ಕುಡಿಲಿಕ್ಕೆ ಇಬ್ರು ಕೂತಿದ್ರಲ್ಲ, ಅಂತಹ ಸಂದರ್ಭದಲ್ಲಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ರಂತೆ. ಕೋಟಿ ಹಣವನ್ನ ಯಾವ ರೀತಿ ಲೂಟಿ ಮಾಡೋದು, ಇದಕ್ಕೆ ಯಾವ್ಯಾವ ರೀತಿ ತಯಾರಿಯನ್ನ ಮಾಡ್ಕೊಳ್ಳೋದು ಅಂತ ಇಬ್ರು ಕೂಡ ಡಿಸ್ಕಸ್ ಮಾಡ್ತಾ ಇದ್ರು. ಹೀಗಿದ್ದ ಜೇವಿಯರ್ ಕಾನ್ಸ್ಟೇಬಲ್ ಅಣ್ಣಪ್ಪನ ಬಳಿ ಸಿಎಂಎಸ್ ವಾಹನವನ್ನ ಹೈಜಾಕ್ ಮಾಡೋಕೆ ಸ್ಕೆಚ್ ಕೇಳಿದ್ನಂತೆ. ಹೈಜಾಕ್ ಮಾಡ್ತೀವಿ, ನೀವು ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಈತ ಕೇಳಿದ್ನಂತೆ. ಪಿಸಿ ಅಣ್ಣಪ್ಪ 15 ದಿನಗಳ ಕಾಲ ಸ್ಕೆಚ್ ಹಾಕಿ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿದ್ದ. ಅದರಂತೆ ಬಾಣಸವಾಡಿಯಲ್ಲಿ ಇನೋವಾ ಕಾರನ್ನ ಬಾಡಿಗೆಗೆ ಪಡೆದಿದ್ರು. ನಂಬರ್ ಪ್ಲೇಟ್ಗಳನ್ನ ಅರೇಂಜ್ ಮಾಡಿಕೊಂಡು ಟೀಮ್ ಕೂಡ ಸೆಟ್ ಆಗುತ್ತೆ, ಅಂದ್ರೆ ಟೀಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಅಫೆನ್ಸ್ ಮಾಡೋ ದಿನ ರವಿ, ರಾಕೇಶ, ನವೀನ ಸೇರಿ ಒಟ್ಟು 5 ಮಂದಿ ರಾಬರಿಗೆ ರೆಡಿ ಆಗ್ತಾರೆ. ಅದರಂತೆ ಸಿಎಂಎಸ್ ವಾಹನವನ್ನ ತಡೆದು RBI ಅಧಿಕಾರಿಗಳು ಅಂತ ಹೇಳಿ 7.11 ಕೋಟಿ ರೂಪಾಯಿ ಏನಿತ್ತು ಅದನ್ನ ರಾಬರಿ ಮಾಡ್ತಾರೆ. ಸಿಎಂಎಸ್ ವಾಹನದಲ್ಲಿ ಪ್ರತಿ ವಾರದ ಬುಧವಾರ, ಗುರುವಾರ 5 ಕೋಟಿ ಹಣವನ್ನ ಸಾಗಿಸಲಾಗುತ್ತೆ ಎಂಬ ಮಾಹಿತಿ ಗೋಪಿ ಕೊಟ್ಟಿದ್ದ. ಅಂದ್ರೆ ಅವನಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಹಾಗಾಗಿ ಬ್ಯಾಂಕಿನಲ್ಲಿ ಏನೇನಾಗುತ್ತೆ ಏನೇನಾಗಲ್ಲ ಎಲ್ಲವೂ ಕೂಡ ಗೊತ್ತಿರುತ್ತೆ. ಬುಧವಾರ, ಗುರುವಾರ 5 ಕೋಟಿ ಹಣವನ್ನ ಸಾಗಿಸಲಾಗುತ್ತೆ ಅನ್ನೋ ವಿಚಾರ ಕೂಡ ಗೋಪಿ ಗೊತ್ತಿತ್ತು. ಹಾಗಾಗಿ ಈತ ಅಲ್ಲಿ ಈ ರೀತಿ ಅಧಿಕಾರಿಗಳ ತರ ಹೋಗಿ ನಾಟಕ ಮಾಡಿ ಅದಾದ ಮೇಲೆ ನಾವು ಹಣವನ್ನ ದೋಚಬಹುದು ಅಂತ ಮಾಹಿತಿಯನ್ನ ನೀಡಿದ್ದ. ಅದರಂತೆ ಬುಧವಾರವೇ ಪ್ಲಾನ್ ಪಕ್ಕಾ ಆಗಿ ರಾಬರಿಯನ್ನ ಮಾಡಲಾಗುತ್ತೆ. ಇಲ್ಲಿ ರವಿ ಹಾಗೂ ರಾಕೇಶ್ ಇಬ್ರು ಕೂಡ ರಿಟೈರ್ಡ್ ಮಿಲಿಟರಿ ಮೆನ್ನ ಮಕ್ಕಳಾಗಿದ್ರು. ಆಂಧ್ರದ ಚಿತ್ತಪಲ್ಲಿ ಆಗಿರುವ ಆರೋಪಿಗಳಾದ ರವಿ ಹಾಗೂ ರಾಕೇಶ್ ಆಂಧ್ರದ ಚಿತ್ರಪಲ್ಲಿಯ ರವಿ ಮನೆಯಲ್ಲಿ ಹಣವನ್ನ ಇಡೋಕೆ ಪ್ಲಾನ್ ಅನ್ನ ರೂಪಿಸಲಾಗಿತ್ತು. ಅಂದ್ರೆ ಈ ವ್ಯಕ್ತಿ ಏನಿದ್ದ, ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಏನಿದ್ದ ಆತ ಹೇಳಿರ್ತಾನೆ, ಬುಧವಾರ, ಗುರುವಾರ 5 ಕೋಟಿ ಹಣವನ್ನು ಸಾಗಿಸಲಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಅಧಿಕಾರಿಗಳ ರೀತಿ ಹೋಗಿ ಅಲ್ಲಿ ಈ ರೀತಿ ಪ್ಲಾನ್ ಅನ್ನ ಮಾಡ್ಕೋಬೇಕು ಅಂತ ಹೇಳಿರ್ತಾರೆ. ಅದಾದ ಮೇಲೆ ಹಣ ತಗೊಂಡೋದ್ಮೇಲೆ ಎಲ್ಲಿಡಬೇಕು ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿ ನಾವು ಆಂಧ್ರದ ಚಿತ್ತಾಪಲ್ಲಿಯಲ್ಲಿ ಈ ಹಣವನ್ನ ಇಡಬೇಕು ಅಂತ ಎಲ್ಲ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ರವರು ಸೀಮಂತ್ ಕುಮಾರ್ ಸಿಂಗ್ ಅವರ ಜೊತೆ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ರೆ. ಇಲ್ಲಿ ನಡೆದಂತಹ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳ ಹೆಡೆಮುರಿಯನ್ನು ಕಟ್ಟಿದ್ದಾರೆ ನಗರ ಪೊಲೀಸರು. ಸದ್ಯಕ್ಕೆ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೇನೆ. ಸರ್, ಮೊದಲೇದಾಗಿ ಕಾಂಗ್ರ್ಯಾಚುಲೇಷನ್ಸ್. ತುಂಬ ಅದ್ಭುತವಾದಂಥ ಕಾರ್ಯಾಚರಣೆ, 60 ಗಂಟೆಗಳ ಸತತ ಕಾರ್ಯಾಚರಣೆ. ಸರ್, ಮೊದಲಿಗೆ ಪ್ಲ್ಯಾನ್ ಯಾವ ರೀತಿ ಮಾಡಿದ್ರು? ಸದ್ಯಕ್ಕೆ ಆರೋಪಿಗಳಿಂದ ಎಷ್ಟು ಹಣ ರಿಕವರಿ ಮಾಡಿದರೆ, ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ? ಸದ್ಯಕ್ಕೆ 5,76,00,000 ರಿಕವರಿ ಆಗಿದೆ. 3 ಜನ ಅರೆಸ್ಟ್ ಆಗಿದ್ದಾರೆ. 1 ಗಾಡಿ ಸೀಸ್ ಮಾಡಿದ್ದೇವೆ ನಾವು. ಇನ್ನೂ 5-6 ಜನ ಅರೆಸ್ಟ್ ಆಗಬೇಕು ಮತ್ತು ಉಳಿದ ಹಣ ನಾವು ರಿಕವರಿ ಮಾಡಬೇಕು. ಪ್ಲಸ್ ಕೆಲವು ವೆಹಿಕಲ್ಸ್ ಕೂಡ ಸೀಸ್ ಆಗಬೇಕು. ಇನ್ನು ಕೆಲಸ ಪ್ರಗತಿಯಲ್ಲಿದೆ. ಆದರೆ ಮೇಜರ್ ಪೋರ್ಷನ್ ಏನು ಅಮೌಂಟ್ ಇದ್ದು ನಾವು ರಿಕವರಿ ಮಾಡಿದ್ದೀವಿ. 3 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. CMS ಸಿಬ್ಬಂದಿ ಆಗಿರ್ಬೋದು, ಮಾಜಿ ಸಿಬ್ಬಂದಿ, ಅದರಲ್ಲೂ ಕೂಡ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾನೆ. ಸರ್, ಅವರ ಪಾತ್ರ ಹೇಗಿತ್ತು? ಈ ಕಾರ್ಯಾಚರಣೆ ಯಾವ ರೀತಿ? ನಾನು ಎಕ್ಸಾಕ್ಟ್ ಪಾತ್ರ ಈಗ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಇದೆ, ಹೇಳಲಿಕ್ಕೆ ಆಗಲ್ಲ. ಆದರೆ ಪ್ರತಿಯೊಂದು ಯಾರು 3 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಅವ್ರದ್ದು ಒಂದೊಂದು ನಿರ್ದಿಷ್ಟ ಪಾತ್ರ ಇದೆ. ಜೊತೆಗೆ ಅವ್ರು ಎಲ್ಲರೂ ಸಿಕ್ಕಿದ ಮೇಲೆ ನಾವು ಟ್ಯಾಲಿ ಮಾಡ್ತೀವಿ ಮತ್ತು ಪೊಲೀಸ್ ಕಸ್ಟಡಿ ತೊಗೊಂಡು ಅವ್ರಿಗೆ ಇನ್ನೂ ಇಂಟ್ರೋಗೇಷನ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಅವ್ರದ್ದು ಇಂಪಾರ್ಟೆಂಟ್ ಪಾತ್ರ ಇದೆ ಈ ಪೂರ್ತಿ ಪ್ರಕರಣದಲ್ಲಿ, ಅದಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಸರ್, ಯಾವ್ಯಾವ ರಾಜ್ಯದಲ್ಲಿ ಕಾರ್ಯಾಚರಣೆ ನಡೀತು ಮತ್ತು ಎಷ್ಟು ಸಿಬ್ಬಂದಿ ಇದರಲ್ಲಿ ಕೆಲಸ ಮಾಡಿದ್ರು? ಯಾಕಂತಂದರೆ ತುಂಬ ಟಫ್ ಜಾಬ್ ಸರ್ ಇದು, ತುಂಬ ಪ್ರೆಷರ್ ಕೂಡ ಇತ್ತು ನಿಮಗೆ. ಯಾವ ರೀತಿ ಕಾರ್ಯಾಚರಣೆ ಆಯಿತು ಅಂತ? ಕಾರ್ಯಾಚರಣೆ ಈಗ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ, ತೆಲಂಗಾಣ
ಗೋವಾ ಅಲ್ಲಿ ನಮ್ಮ ಟೀಮ್ಸ್ ಅವ್ರು ಹೋಗಿದ್ದು. ನಾನು ಈಗಲೇ ಆಲ್ರೆಡಿ ಹೇಳಿದೆ 11 ಟೀಮ್ಸ್ ನಾವು ಅಲ್ಲಿ ಕಳಿಸ್ತೀವಿ. ಟೋಟಲ್ 200ಕ್ಕಿಂತ ಜಾಸ್ತಿ ಜನಕ್ಕೆ ನಾವು ನಮ್ಮ ಸಿಬ್ಬಂದಿ ಅಧಿಕಾರಿ ಅವರು ಹಗಲು ರಾತ್ರಿ ಕೆಲಸ ಮಾಡಿ 50 ತಾಸು ಒಳಗೆ ಇದು ಪ್ರಕರಣ ಡಿಟೆಕ್ಟ್ ಮಾಡಿದ್ದಾರೆ. ಸರ್ ಇನ್ನೂ ಗೊತ್ತಾಗಿದೆಯಾ ಮತ್ತು ಎಲ್ಲಿದೆ ಮತ್ತು ಆರೋಪಿಗಳ ಪತ್ತೆ ಬಗ್ಗೆ ಯಾವುದೇ ರೀತಿ ಕಾರ್ಯಾಚರಣೆ ನಡೀತಾ ಇದೆ? ಖಂಡಿತ ಒಂದು ಹಂತಕ್ಕೆ ನಾವು ಬಂತಂದಾದಮೇಲೆ ನ್ಯಾಚುರಲಿ ನಮ್ಮದು ಎಲ್ಲ ಕೆಲಸ ಸುಲಭ ಆಗಿದೆ. ಆದರೂ ಅವರು ಪೊಲೀಸ್ಗೆ ಭಯಪಟ್ಟು ಅವ್ರು ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಬೆನ್ನೆತ್ತಿ ಅವ್ರಿಗೆ ಕೂಡ ಅರೆಸ್ಟ್ ಮಾಡ್ತೀವಿ. ಸರ್ ಇಂತಹ ಪ್ರಕರಣದಲ್ಲಿ ಪೊಲೀಸ್ ಒಬ್ಬ ಭಾಗಿಯಾಗಿರುವಂಥದ್ದು ಅದು ತುಂಬ ಪೊಲೀಸ್ ಇಲಾಖೆಗೂ ಕೂಡ ಸ್ವಲ್ಪ ಮುಜುಗರ ತರುವಂಥದ್ದು. ಇಂಥವ್ರ ಬಗ್ಗೆ ಏನು ಮುಂದಿನ ದಿನಮಾನಗಳಲ್ಲಿ ಇಂಥವ್ರು ಏನಾದರೂ ಇನ್ವೆಲ್ಮೆಂಟ್ ಕಂಡು ಬಂದ ಸಂದರ್ಭದಲ್ಲಿ ಏನು ಕ್ರಮ ಆಗುತ್ತೆ ಅಂತ? ಪೊಲೀಸ್ ಇಲಾಖೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಒಬ್ಬ ಇಬ್ಬರು ಈ ಥರ ತಪ್ಪು ಮಾಡಿದರೆ ಅವ್ರ ಬಗ್ಗೆ ಕೆಲಸ ನಾವು ಖಂಡಿತ ಆ್ಯಕ್ಷನ್ ತೊಗೊಳ್ತೀವಿ. ಇದು ಆ್ಯಕ್ಷನ್ ಮಾತ್ರ ಅಲ್ಲ, ಇದರಲ್ಲಿ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿದೆ, ಅರೆಸ್ಟು ಆಗಿದ್ದಾರೆ ಮತ್ತು ಅವ್ರು ಡಿಸಿಪ್ಲಿನರಿ ಆ್ಯಕ್ಷನ್ ಕೂಡ ತೊಗೊಳ್ತೀವಿ ನಾವು. ಇದಾಗಿತ್ತು ಸೀಮಂತ್ ಕುಮಾರ್ ಸಿಂಗ್ ಅವರ ಮಾತು. ಯಾರೇ ತಪ್ಪು ಮಾಡಿದ್ರೂ ಕೂಡ ಅವರನ್ನು ನಾವು ಅರೆಸ್ಟ್ ಮಾಡ್ತೇವೆ ಮತ್ತು ಕಾನೂನು ಕ್ರಮವನ್ನು ತೆಗೆದುಕೊಳ್ತೇವೆ. ಒಟ್ಟಾರೆಯಾಗಿ ಅವರ ಸಿಬ್ಬಂದಿ ಕೂಡ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇನ್ನುಳಿದಂತಹ ಆರೋಪಿಗಳೇನಿದ್ದಾರೆ ಅವರನ್ನು ಬಂಧಿಸುವಂಥದ್ದು ಮತ್ತು ಉಳಿದ ಹಣವನ್ನು ರಿಕವರಿ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ತಂಡ ಕಾರ್ಯಾಚರಣೆಯಲ್ಲಿ ತೊಡಗಿದೆ ಅನ್ನೋ ಒಂದು ಮಾತುಗಳನ್ನು ಕೂಡ ಅವರು ಹೇಳಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ನಿಂಗಪ್ಪ ಗುಡಿಗೆರೆ ಜೊತೆ ವಿಶ್ವನಾಥ್ ಎನ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.